ಪಾದರಸ ಶಾಸಕ ಎಸ್ಆರ್ ವಿಶ್ವನಾಥ್ ರವರ ಸಮ್ಮುಖದಲ್ಲಿ ಸುಮಾರು 9 ಕೋಟಿ ವೆಚ್ಚದಲ್ಲಿ ಈ ಕೆಳಕಂಡ ಗ್ರಾಮಗಳಲ್ಲಿ ಚರಂಡಿ ಮತ್ತು ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದರು. ವಡೇರಳ್ಳಿ, ಕೆಂಪಾಪುರ, ಸೋಲದೇವನಹಳ್ಳಿ, ತರಬರಹಳ್ಳಿ, ಉರುಳಿ ಚಿಕ್ನಳ್ಳಿ, ಹೆಸರುಘಟ್ಟ, ಐವಾರ, ಕಂದಪುರ, ಮಾದಪ್ಪನಹಳ್ಳಿಗಳಲ್ಲಿ ಚರಂಡಿ ಮತ್ತು ಗುದ್ದಲಿ ಪೂಜೆ ಹಾಗೂ ಕಾಮಗಾರಿಗೆ ಚಾಲನೆ ನೀಡಿದ್ದರು. ಇದೇ ಸಂದರ್ಭದಲ್ಲಿ ಹೆಸರುಘಟ್ಟ ಹೋಬಳಿ ಬಿಜೆಪಿ ಉಪಾಧ್ಯಕ್ಷರಾದ ಪಿಕೆ ರಾಜಣ್ಣನವರ ಹುಟ್ಟುಹಬ್ಬಕ್ಕೆ ಆಗಮಿಸಿ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ರವರು ಶುಭ ಹಾರೈಸಿದ್ದರು. ಇದೇ ಸಂದರ್ಭದಲ್ಲಿ ಬಿಜೆಪಿಯ ಸಂಘಟನಾ ಚಾಣಕ್ಯರಾದ ಎಂಜಿ ರಾಮಮೂರ್ತಿ, ಯುವ ಮೋರ್ಚಾ ಅಧ್ಯಕ್ಷರಾದ ರಾಜೇಶ್, ಸಂಧ್ಯಾ ದೇವರಾಜ್ ಹಾಗೂ ಇನ್ನು ಮುಂತಾದವರ ನಡುವೆ ಆರಪೇಟ ಹಾಕಿ ಕೇಕ್ ಕತ್ತರಿಸುವ ಮೂಲಕ ಪಿಕೆ ರಾಜಣ್ಣನವರ ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ಯುವ ಮುಖಂಡರಾದ ಯುವ ಹಲೋ ಕೃಷ್ಣನಾಥ್ ಅವ್ರಿಗೆ, ಹಲೋ ಕೃಷ್ಣನಾಥ್ ಅವ್ರಿಗೆ. ಹಾಗೆ ಎಲ್ಲ ಇಲ್ಲಿ ನೋಡಿ ರಾಮಮೂರ್ತಿ ನೋಡಿ ನಾವು ಒಂದ್ ನಿಮಿಷ ಆಯ್ತು ಬಿಡಿ. ಇವತ್ತು ತಾತನ ಹುಟ್ಟುಹಬ್ಬದ ದಿನನೇ ನಾಳೆ ಹುಟ್ಟುಹಬ್ಬ ಸ್ವಲ್ಪ ಅಡ್ವಾನ್ಸ್ ಆಗಿ ಮಾಡ್ತಾರೆ. ಚಿರವಿ ಬೇಬಿ ಚಿರವಿ ಅವ್ರದ್ದು ಕೂಡ ಹುಟ್ಟುಹಬ್ಬ. ಅವರು ಕೂಡ ಸೇಮ್ ರಾಜಕಾರಣ ಆಕ್ಟಿವ್ ಆಗಿ ಇದ್ದಂಗೆ ಅದು ಕೂಡ ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ವಡೇರಳ್ಳಿ ಮತ್ತು ಮ್ಯಾಕ್ಸಿಮಮ್ ಹೆಸರುಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು 9 ಕೋಟಿಗಿಂತಲೂ ಹೆಚ್ಚಿನ ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆ, ಡ್ರೈನೇಜ್ಗಳನ್ನ ಇವತ್ತು ಗುದ್ದಲಿ ಪೂಜೆಯನ್ನ ಮಾಡಿದ್ದೀನಿ. ಯಾಕಂದ್ರೆ ಹೆಸರುಘಟ್ಟ ಗ್ರಾಮ ಸ್ಯಾನಿಟರಿ ವರ್ಕ್ ಆಗಿ, AJM ವರ್ಕ್ ಆಗಿ ಎಲ್ಲ ಕೂಡ ರಸ್ತೆಗಳು ನಾವು ಏನ್ ಹಿಂದೆ ಮಾಡಿದ್ವಿ ಎಲ್ಲ ಕೂಡ ಹಾಳು ಆಗೋಗಿದೆ. ಜನ ಓಡಾಡೋದಕ್ಕೂ ಕಷ್ಟ ಆಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ವಿಶೇಷವಾದಂತ ಅನುದಾನವನ್ನು ತಂದು ಇವತ್ತು ಹೆಸರುಘಟ್ಟಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀನಿ. ಇನ್ನು ಹಲವಾರು ಕೋಟಿ ರೂಪಾಯಿಗಳ ಕೆಲಸ ಬಾಕಿ ಇದೆ. ಯಾಕಂದ್ರೆ ಇವತ್ತು ಹೆಸರುಘಟ್ಟ ಬಹಳ ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ಗ್ರಾಮ ಆಗಿದೆ. ಒತ್ತಡ ಜಾಸ್ತಿ ಇದೆ, ಬೇಡಿಕೆ ಜಾಸ್ತಿ ಇದೆ. ಅದನ್ನ ಹಂತ ಹಂತವಾಗಿ ಅನುದಾನ ಬಂದ ಹಾಗೆ ಈ ಗ್ರಾಮದ ಕೆಲಸವನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಜನಗಳಿಗೆ ನನ್ನ ಮೇಲೆ ನಂಬಿಕೆ ಇದೆ. ಯಾಕಂದ್ರೆ ನಾನು 95 ಚುನಾವಣೆ ನಿಂತಾಗಿಂದ ಕೂಡ ಇಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ, ನಮ್ಮ ಮನೆಯವರು ಜಿಲ್ಲಾ ಪಂಚಾಯತ್ ಆಗಿ ನಿರಂತರವಾಗಿ ಈಗ ಶಾಸಕನಾಗಿ ಹೆಸರುಘಟ್ಟ ನನ್ನ ಸ್ವಂತ ಊರು ರೀತಿಯಲ್ಲಿ ಅಭಿವೃದ್ಧಿಯನ್ನ ಕೂಡ ಹಿಂದೆ ಸಾಕಷ್ಟು ಮಾಡಿದ್ದೀನಿ. ರಸ್ತೆಗಳು ಸ್ವಲ್ಪ ಹಾಳಾಗಿರೋದ್ರಿಂದ ಅದಕ್ಕೆ ಕೂಡ ಚಾಲನೆಯನ್ನು ಕೊಟ್ಟಿದ್ದೀನಿ. ಜೊತೆಯಲ್ಲಿ ಈ ಶುಭ ಸಂದರ್ಭದಲ್ಲಿ ನಮ್ಮ ಬಿಜೆಪಿಯ ಹಿರಿಯ ಮುಖಂಡರು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಪಿಕೆ ಅಂತ ಹೆಸರಾಗಿರ್ತಕ್ಕಂಥ ಪಿಕೆ ರಾಜಣ್ಣ ಅವ್ರದ್ದು ಇವತ್ತು ಹುಟ್ಟುಹಬ್ಬ ಕೇವಲ ಕೇಕ್ ಕಟ್ಟೋಡ ಮುಖಾಂತರ ಆಚರಣೆ ಮಾಡಲಿಲ್ಲ. ಇವತ್ತು ಅಂಗನವಾಡಿ ಶಾಲೆಗಳಿಗೆ ಕಂಬಳಿಗಳನ್ನ ಮಕ್ಕಳಿಗೆ ವಿಶ್ರಾಂತಿ ತಗೊಳಕ್ಕೆ ಕಂಬಳಿಗಳು, ಸ್ತ್ರೀಶಕ್ತಿ ಭವನಕ್ಕೆ ಚೇರ್ಗಳು, ಆಶಾ ಕಾರ್ಯಕರ್ತರಿಗೂ ಮತ್ತು ಅಂಗನವಾಡಿ ಟೀಚರ್ಸ್ಗೆ ಕೂಡ ಅವ್ರಿಗೂ ಕೂಡ ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥದನ್ನ ನೋಡಿದ್ದೀನಿ. ಇವತ್ತು ಸಾರ್ಥಕವಾದಂತಹ ಜನ್ಮ ದಿನಾಚರಣೆಯನ್ನ ಅವರು ಆಚರಿಸ್ಕೊಂಡಿದ್ದಾರೆ. ಈ ತರದ ಮುಖಂಡರು ನನ್ನ ಪಕ್ಷದಲ್ಲಿ ಇರ್ತಕ್ಕಂಥದ್ದು ನನಗೂ ಕೂಡ ಒಂದು ಹೆಮ್ಮೆ ಅಂತ ಅನಿಸ್ತದೆ. ಅವ್ರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಹೆಚ್ಚಿನ ಅಧಿಕಾರವನ್ನ ಕೊಟ್ಟು ಜನಸೇವೆಯನ್ನು ಮಾಡ್ತಕ್ಕಂಥ ಒಂದು ಶಕ್ತಿಯನ್ನ ಆ ತಾಯಿ ಚಾಮುಂಡೇಶ್ವರಿ, ದುರ್ಗಾಂಬ ತಾಯಿ ಕೊಡ್ಲಿ ಅಂತಕ್ಕಂಥ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ನಾವು ಒಬ್ಬರು ಮನುಷ್ಯರಾಗಿ ಅಥವಾ ಹುಟ್ಟಿದ್ದೀವಿ, ಜನ ನಮ್ಮನ್ನು ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ನಾವು ಏನು ಸೇವೆ ಮಾಡ್ಬೇಕು ಅನ್ನೋದು ನಮ್ಮ ಮುಖ್ಯ ಗುರಿ ಆಗ್ಬೇಕು. ನಾವೇನ್ ಮಾಡ್ತೀವಿ, ನಮ್ಗೇನ್ ಮಾಡ್ಕೊಂತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಆ ಜನಕ್ಕೆ ಏನ್ ಸೇವೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗಿರ್ತದೆ. ಅದರಲ್ಲಿ ನಾವು ಈ ಹುಟ್ಟುಹಬ್ಬವನ್ನು
ಸುಮಾರು ವರ್ಷದಿಂದನೂ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ವಿ. ನಾವು ಪ್ರತಿ ವರ್ಷ ಒಬ್ಬೊಬ್ಬ ಒಂದೊಂದು ಇದಕ್ಕೆ ಯಾರಾದ್ರೂ ಒಂದು ನಮ್ಮ ಕೈಲಾಗಿದ್ದು ಸಹಾಯ ಮಾಡ್ಕೊಂಡು ಮಕ್ಕಳೆಲ್ಲ ಮಕ್ಕಳಿಗಾಗ್ಲಿ ಅಥವಾ ಟೀಚರ್ಸ್ಗಾಗ್ಲಿ, ಅಂಗನವಾಡಿ ಕಾರ್ಯಕರ್ತರಾಗ್ಲಿ, ಆಶಾ ಕಾರ್ಯಕರ್ತರಾಗ್ಲಿ ಎಲ್ಲಾರ್ಗೂ ಸಹ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಇದನ್ನ ಮಾಡಿ ಅವ್ರಿಗೆ ಸಹಕಾರ ಮಾಡ್ಕೊಡ್ತಾ ಇರ್ತೀವಿ. ಆದ್ರೆ ಇದಕ್ಕೆಲ್ಲ ಕಾರಣಕರ್ತರಾದಂತರು ನಮ್ಮ ಜನಪ್ರಿಯ ಶಾಸಕರಾದಂತ ಎಸ್.ಆರ್. ವಿಶ್ವನಾಥ್ ರವರು, ಮತ್ತೆ ವಾಣಿಶ್ರೀ ಮೇಡಮ್ ಅವರು, ಮತ್ತೆ ಅಲೋಕ್ ವಿಶ್ವನಾಥ್ ಸರ್ ಅವರು, ಮತ್ತೆ ನಮ್ಮ ಬಿಜೆಪಿಯ ಇನ್ನು ಎಲ್ಲ ಮುಖಂಡರು, ನಮ್ಮ ರಾಮಮೂರ್ತಿ ಅವರು, ಅಧ್ಯಕ್ಷರು ರಾಮಮೂರ್ತಿ ಅವರು ಇರ್ಬೋದು, ಚಟ್ಟಳ್ಳಿ ವೆಂಕಟೇಶಣ್ಣ ಇರ್ಬೋದು, ಮಂಜುನಾಥ್ ರೆಡ್ಡಿ ಅವರು ಇರ್ಬೋದು, ತಿಬ್ಬೂರ್ ಜಯಣ್ಣವ್ರು ಇರ್ಬೋದು, ಆಮೇಲೆ ಇನ್ನು ಅನೇಕ ನಮ್ಮ ಪ್ರಶಾಂತ್ ರೆಡ್ಡಿ ಅಂದ್ರೆ ನನಗೆ ತುಂಬಾ ಬಹಳ ಆತ್ಮೀಯರು. ಅವರು ನಾನು ಏನೇ ಒಂದು ಕಾರ್ಯಕ್ರಮ ಹೆಸರುಘಟ್ಟಲ್ಲಿ ಮಾಡ್ತೇನೆ ಅಂದ್ರೆ ನನಗೆ ಬೆನ್ ತಟ್ಟಿ ನನ್ನ ನಿಂತ್ಕೊಂಡು ನಾನು ಸಪೋರ್ಟ್ ಮಾಡ್ತಕ್ಕಂಥವ್ರು ಪ್ರಶಾಂತ್ ರೆಡ್ಡಿ ಅವರು. ಮತ್ತೆ ಹೆಸರುಘಟ್ಟದಲ್ಲಿ ನಾನು ಒಂದು ರೀತಿ ಮಟ್ಟಕ್ಕೆ ಹೋಗ್ಬೇಕು, ಬೆಳಿಬೇಕು ಅಂತಂದ್ರೆ ನನ್ನ ಸ್ನೇಹಿತರು ಮುಖ್ಯ. ಸ್ನೇಹಿತರು ಸಹಕಾರ ನನಗೆ ಎಲ್ಲರೂ ಪ್ರತಿಯೊಬ್ರು ಸ್ನೇಹಿತರು ಸಹಕಾರ ನೀಡ್ತಾ ಇದ್ದಾರೆ. ಆ ಸ್ನೇಹಿತರು ಒಬ್ರು ಲೈಲಾ ನಟರಾಜ್ ಅಂತ ಹೇಳ್ಬಿಟ್ಟು, ಆಮೇಲೆ ಶ್ರೀನಿವಾಸ್ ಹಣ್ಣಿ ಅಂತ, ದೊಡ್ಡಯ್ಯ ಅಂತ, ಆಮೇಲೆ ನಮ್ಮ ವಸಂತ ಲಕ್ಷ್ಮಿ ಅವರು, ಕಾರು ಶ್ರೀನಿವಾಸ್ ಅವರು, ಅಶ್ವಥ್ ಅವರು, ಆಮೇಲೆ ಸಂದೀಪ್ ಅವರು, ಆಮೇಲೆ ಇನ್ನೂ ಅನೇಕ ನನ್ನ ಸ್ನೇಹಿತರಿದ್ದಾರೆ. ಆಮೇಲೆ ಇಲ್ಲಿ ಇದೇ ವಾರ್ಡ್ ಅಲ್ಲಿ ಇರ್ತಕ್ಕಂಥ ನಾನು ಗೆಲ್ಸಿದಂತ ಫುಲ್ ಎಲ್ಲ ನಮ್ಮ ಕಾರು ಶ್ರೀಣ್ಣ ಇರ್ಬೋದು, ವಸಂತ ಲಕ್ಷ್ಮಿ ಅವರು ಇರ್ಬೋದು, ಆಮೇಲೆ ನಮ್ಮ ಒಂಟಿ ಛಲ ಅಂತಾರೆ ಸಂತೋಷ್ ಇದ್ದಾರೆ, ಮತ್ತೆ ಮಧುಕುಮಾರ್ ಇದ್ದಾರೆ, ಇನ್ನೂ ಅನೇಕ ನನ್ನ ಸ್ನೇಹಿತರು ಗಣ್ಯರು ಎಲ್ಲರೂ ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ನಾನು ಇವತ್ತು ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ. ದೇವರು ಅವರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ, ಅವ್ರಿಗೆ ಒಳ್ಳೇದ್ ಮಾಡಿದ್ರೆ ನನ್ಗೆ ಒಳ್ಳೇದಾಗ್ತದೆ. ಅದಕ್ಕೆ ದೇವರು ಅವ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ. ಶಾಸಕರು, ನೆಚ್ಚಿನ ಶಾಸಕರು, ಅಭಿವೃದ್ಧಿ ಅಧಿಕಾರರು ಹಾಗೂ ಆಧುನಿಕ ಕೆಂಪೇಗೌಡ ಅವರು ಯುವಕರ ಕಣ್ಮಣಿ. ಅವರು ಮಾಡಿರೋ ಕೆಲಸಗಳು ತುಂಬ ಇದೆ. ಇವತ್ತು ನಮ್ಮ ತರನಹಳ್ಳಿ ಬಜ್ಜಪ್ಪ ಲೇಔಟ್ನಲ್ಲಿ ಸುಮಾರು 25 ಲಕ್ಷದ ರಸ್ತೆ ಕಾಮಗಾರಿ ಗುದ್ದಲಿ ಪೂಜೆ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಆಲಿಸಿ ಇನ್ನು ಮುಂದಿನ ದಿವಸದಲ್ಲಿ ತುಂಬ ಕೆಲಸಗಳು ಮಾಡಿಕೊಡ್ತೀವಿ ಅಂತ ಎಲ್ಲರಿಗೂ, ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ, ಬಂಧುಗಳಿಗೆ ಇನ್ನೂ ಹೆಚ್ಚಿನ ಆಶ್ವಾಸನೆ ಕೊಟ್ಟಿದ್ದಾರೆ. ಇದೇ ರೀತಿ ಅವರು ತುಂಬ ಇನ್ನೂ ಕೆಲಸ ಮಾಡಲಿ ಅಂತ ಕೇಳ್ಕೊತೀನಿ. ಅವ್ರು ಇನ್ನೂ ಕೆಲಸ ಮಾಡೋಕ್ಕೆ ಭಗವಂತ ಶಕ್ತಿ ಕೊಡಲಿ. ಇನ್ನೂ ಜನಗಳು ಅವ್ರಿಗೆ ಓಟ್ ಹಾಕಿ ಹೆಚ್ಚಿನ ಓಟಿನ ಗೆಲ್ಲಿಸಿ ಇನ್ನೂ ಹೆಚ್ಚು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ಕೇಳ್ಕೊತೀನಿ. ನಾನು ಸ್ವಯಂ ಚಂದ್ರ ಉಳಿಚಿಕೊಳ್ಳಿ ಹೆಸರಿನಲ್ಲಿ ರಾಮಮೂರ್ತಿ ಅವರು, ನಮ್ಮ ಗ್ರಾಮಾಂತರ ಅಧ್ಯಕ್ಷ ರಾಮಮೂರ್ತಿರು, ಎಲ್ಲರ ಆಶೀರ್ವಾದದಿಂದ ನಾನು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನಾನು ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನನಗೆ ಪ್ರಮುಖರಾದಂತ ಹೆಸರುಘಟ್ಟ ನಮ್ಮ ಲೈಲಾ ನಟರಾಜ್ ಅವರು, ಪೊಲೀಸ್ ಇಲಾಖೆ ಅವರು ಸಹಕಾರ ನನಗೆ ಕೊರೋನಾ ಕಷ್ಟ ಕಾಲದಲ್ಲಿ ನಟರಾಜು, ದೊಡ್ಡಯ್ಯ, ಆಮೇಲೆ ಹಣ್ಣಿ ಶ್ರೀನಿವಾಸ ಪೊಲೀಸು, ಮತ್ತೆ ಇನ್ನೂ ಅನೇಕ ನನ್ನ ಸ್ನೇಹಿತರು ಎಲ್ಲರೂ ಸೇರಿ ಹೆಸರುಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರು ಕೊರೋನಾದಲ್ಲಿ ಆಹಾರ ಕಿಟ್ ಕೊಟ್ಟಿರಲಿಲ್ಲ. ನಮ್ಮ ನಟರಾಜು ಮತ್ತೆ ಅಣ್ಣಪ್ಪ, ದೊಡ್ಡಯ್ಯ ಮತ್ತೆ ಇನ್ನ ಎಲ್ಲ ಸ್ನೇಹಿತರು ಸೇರಿ ಆ ಆಹಾರ ಕಿಟ್ ಹೆಸರುಘಟ್ಟಲ್ಲಿ ಕೊಟ್ಟಿದ್ದೀವಿ. ಆಮೇಲೆ ಅದೇ ಇದರಲ್ಲಿ ನಮ್ಮ ಕೊರೋನಾ ಒಳಗೆ ಮನೆ ಮನೆಗೂ ವ್ಯಾಕ್ಸಿನ್, ರೇಷನ್, ಹಾಲು, ಮೊಟ್ಟೆ ಎಲ್ಲ ನಮ್ಮ ಸ್ನೇಹಿತರು ಕೊಟ್ಟಿದ್ದೀವಿ. ಸಂತೋಷ್ ಇರ್ಬೋದು, ಸಂತೋಷ್, ಚಲಪತಿ, ಗೋವಿಂದರಾಜು ಮತ್ತೆ ಇಲ್ಲ ನಮ್ಮ ಹೆಣ್ಮಕ್ಳು ಇದ್ದಾರೆ, ಬರ್ತಾರೆ ಅವರು. ಹಾಗೆ ಈಗ ದಯಮಾಡಿ ಶಾಲೆ ಕೊಡಿ, ಆಶಾ ಕಾರ್ಯಕರ್ತರಿಗೆ ಕೊಡಿ ಗಿಫ್ಟ್. ಇದು ಒಂದೊಂದು ಗಿಫ್ಟ್.